ಪ್ರಭು, ರಾಮ, ದೇವರು, ಭಗವಂತ, ಅಲ್ಲಾಹ್, ಖುದಾ, ಈಶಾ ಆದಿನಾಮ ಇವೆಲ್ಲ ಒಂದೇ ಶಕ್ತಿಯದ್ದಾಗಿದೆ. ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಇಂತಹ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ತೊಡೆದುಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು ಸರ್ವ ಪವಿತ್ರ ಧರ್ಮದ ಪವಿತ್ರ ಶಾಸ್ತ್ರಗಳ ಆಧಾರದ ಸಹಿತ. ಸದ್ಗುರುದೇವ್ ಕೀ ಜೈ. ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆಯೆಂದರೆ ಸತ್ಸಂಗ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ಸತ್ಸಂಗದ ಸ್ಥಾನದಲ್ಲಿ ಶಾಂತಿಪೂರ್ವಕವಾಗಿ ಕುಳಿತು ಶ್ರದ್ಧೆಯಿಂದ ಸತ್ಸಂಗವನ್ನು ಕೇಳಿ. ಪರಮೇಶ್ವರನ ಪ್ರೀತಿಯ ಆತ್ಮಗಳಲ್ಲಿ ಪುನಃ ನಿವೇದನೆ. ಸತ್ಸಂಗ ಆರಂಭವಾಗುತ್ತಿದೆ. ದಯವಿಟ್ಟು ಸತ್ಸಂಗ ಸ್ಥಳದಲ್ಲಿ ಶಾಂತಿಪೂರ್ವಕವಾಗಿ ಕುಳಿತು ಶ್ರದ್ಧೆಯಿಂದ ಸತ್ಸಂಗವನ್ನು ಕೇಳಿ. ಸತ್ ಸಾಹೀಬ್. ಪ್ರೇಕ್ಷಕರೇ, ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರ ಅದ್ಭುತ ಅಲೌಕಿಕ ಸತ್ಸಂಗ ಪ್ರವಚನಗಳು ಭಾರತದಲ್ಲದೆ ಇಡೀ ಜಗತ್ತಿನಲ್ಲೆಲ್ಲ ಆಧ್ಯಾತ್ಮಿಕ ಜ್ಞಾನದ ಕ್ರಾಂತಿಯನ್ನುಂಟು ಮಾಡಿದೆ. ಲಕ್ಷಾಂತರ ಅನುಯಾಯಿಗಳು ಈ ಸತ್ಸಂಗದ ಪ್ರಸಾರ ಮಾಡುತ್ತಿರುವುದಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇದರ ಜೊತೆಯಲ್ಲೇ ಸ್ವಲ್ಪ ಅನುಯಾಯಿಗಳು ಕೆಲವು ಸಂದೇಹಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಆ ಎಲ್ಲ ಅನುಯಾಯಿಗಳ ಸಂದೇಹವನ್ನು ನಿವಾರಿಸಲು ಸಂತ ರಾಮ್ಪಾಲ್ ಮಹಾರಾಜರನ್ನು ಭೇಟಿ ಮಾಡಿದೆವು. ಹಾಗೆಯೇ ಮಹಾರಾಜರಲ್ಲಿ ಈ ಎಲ್ಲ ಸಂದೇಹಗಳಿಗೆ ಉತ್ತರವನ್ನು ತಿಳಿದೆವು. ಅದನ್ನು ತಿಳಿಯಲು ನಮ್ಮ ದರ್ಶಕರು ಉತ್ಸುಕರಾಗಿದ್ದಾರೆ. ಹಾಗೆಯೇ ಬನ್ನಿ ತಿಳಿದುಕೊಳ್ಳೋಣ ಪರಮ ಪೂಜ್ಯ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಮ್ಮೆಲ್ಲ ಸಂದೇಹಗಳಿಗೆ ಸಮಾಧಾನವನ್ನು. ಪುಣ್ಯಾತ್ಮರೇ, ಹೇಳದಿದ್ದರೆ ನಿಮಗೆ ಹೇಗೆ ತಿಳಿಯುತ್ತೆ? ಸ್ವಯಂ ಪರಮಾತ್ಮ ಬಂದು 120 ವರ್ಷ ಇದ್ದು ಹೋದ್ರೂ ಅವರನ್ನು ನಾವು ಗುರುತಿಸುವುದಕ್ಕಾಗಲಿಲ್ಲ. ಹಾಗಾಗಿ ಇನ್ನೂ ಕಷ್ಟದಲ್ಲಿದ್ದೇವೆ. ಒಂದಂತೂ ಮಾತಿನಲ್ಲಿ ಹೇಳಿದ್ದು, ಅದನ್ನು ಸಾಕ್ಷಿಯೊಂದಿಗೆ ಸಾದರಪಡಿಸುತ್ತೇನೆ. ಈ ವಿಶ್ವದಲ್ಲಿ ಯಾರ ಬಳಿಯೂ ಈ ಜ್ಞಾನವಿಲ್ಲ, ಇದರ ಉತ್ತರವೂ ಇಲ್ಲ, ಮತ್ತು ಕಬೀರರಂತಹ ಭಗವಂತನೂ ಇಲ್ಲ. ಮತ್ತೆ ಪರಮಾತ್ಮನು ಈ ದಾಸನಿಗೆ ನೀಡಿರುವ ಜ್ಞಾನಕ್ಕೆ ಸರಿಸಮ ಯಾವುದೂ ಇಲ್ಲ. ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಸರ್ವ ಸೃಷ್ಟಿ ರಚನೆಕಾರ ಕಬೀರ ದೇವರು ನಮ್ಮೆಲ್ಲ ಜೀವಿಗಳ ಮೇಲೆ ಒಂದು ವಿಶೇಷ ಕೃಪೆ ಮಾಡಿದ್ದಾರೆ. ಅವರು ಸ್ವತಃ ಬಂದು ನಾವು ಏಕೆ ಜನ್ಮ ಪಡೆಯುತ್ತಿದ್ದೇವೆ, ನಾವು ಏಕೆ ಸಾಯುತ್ತಿದ್ದೇವೆ ನಮಗೆ ತಿಳಿಸಿದ್ದಾರೆ. ಯಾವ ಸಂಪತ್ತನ್ನು ಮತ್ತು ಯಾವ ಸಂತಾನವನ್ನು ನಾವು ಸುರಕ್ಷಿತವಾಗಿಡಲು ಹಗಲು ರಾತ್ರಿ ಪ್ರಯತ್ನಶೀಲರಾಗಿರುತ್ತೇವೆ. ಮತ್ತೆ ನಮ್ಮ ಕಣ್ಣ ಮುಂದೆಯೇ ಅವುಗಳೆಲ್ಲ ನಾಶವಾಗಿ ಹೋಗುತ್ತವೆ. ಇದೇನು ಕತೆ? ಪುಣ್ಯಾತ್ಮರೇ, ನಮಗೆ ಈ ಜ್ಞಾನವನ್ನು ತಿಳಿಸುವವರ್ಯಾರೂ ಇರಲಿಲ್ಲ. ಅದೇ ಕಾರಣದಿಂದ ನಮಗೆ ಅದರ ಬಗ್ಗೆ ಆಯ್ಕೆ ಕಾಣಲಿಲ್ಲ. ನಾವು ಇದೇ ಅಂತಿಮ ಅಂತ ಒಪ್ಪಿಕೊಂಡೆವು. ಜನ್ಮ ಮತ್ತು ಮೃತ್ಯುವಾಗುತ್ತದೆ ಎಂದು ಇವತ್ತು ಅರಿವಾಗುತ್ತಿದೆ. ಏಕೆಂದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತಿನವರೆಗೂ ಯಾರಿಂದಲೂ ದೂರವಾಗಿಲ್ಲ. ಅದೇನೆಂದರೆ, ನಾವು ಯಾಕೆ ಜನ್ಮ ಪಡೆದು ಸಾಯುತ್ತೇವೆ? ನಾವು ಎಷ್ಟು ಒಳ್ಳೆಯ ಪರಿವಾರವನ್ನು ಮಾಡಿಕೊಳ್ಳುತ್ತೇವೆ, ಅದರಲ್ಲಿ ಎಷ್ಟು ಒಳ್ಳೆಯ ಪ್ರೇಮವಿರುತ್ತೆ, ಮೋಹವಿರುತ್ತೆ, ಒಡನಾಟವಿರುತ್ತೆ. ಮತ್ತೆ ಒಂದೇ ಕ್ಷಣದಲ್ಲಿ ಅದೆಲ್ಲ ನಾಶವಾಗಿ ಹೋಗುತ್ತೆ. ಈ ವಿಷಯದಲ್ಲಿ ನಾವು ಕೆಲವು ಬಾರಿ ಚಿಂತಿತರಾಗುತ್ತೇವೆ, ಮತ್ತೆ ಯೋಚಿಸುತ್ತೇವೆ, ಎಲ್ಲರೊಂದಿಗೂ ಇದೇ ನಡೆಯುತ್ತಿದೆ. ಇದು ಒಂದು ಪರಂಪರೆ ಎಂದು ನಾವು ಒಪ್ಪಿಕೊಂಡು ಇದು ಹೀಗೆ ಆಗುತ್ತೆ ಅಂತ. ಆದರೆ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಅದೇನೆಂದರೆ ಹಣ ಸಂಪಾದಿಸುವುದು, ಬಂಗಲೆ ಕಟ್ಟುವುದು, ಕಾರು ಬಂಡಿಗಳನ್ನು ಕೊಂಡುಕೊಳ್ಳುವುದು, ಮತ್ತೆ ಸತ್ತು ಹೋಗುವುದು. ಇದು ಯಾವ ಕರ್ತವ್ಯ? ಈ ಎಲ್ಲವೂ ನಮ್ಮೊಂದಿಗೆ ಈ ಎಲ್ಲ ಘಟನೆಗಳು ನಡೆಯುತ್ತಿರುವುದನ್ನು ಪ್ರತಿದಿನ ನೋಡುತ್ತಿದ್ದೇವೆ. ಯಾವುದಾದರೂ ಒಂದು ಗ್ರಾಮದ ಒಂದು ಮನೆಯಲ್ಲಿ ಮತ್ತು ನಾವು ಸ್ವತಃ ಈ ತರಹ ಸನ್ನಿವೇಶಗಳನ್ನು ಎದುರಿಸಿದ್ದೇವೆ. ಇದೆಲ್ಲ ಏಕೆ ನಡೆಯುತ್ತಿದೆ ಎಂದು ಪರಮಾತ್ಮ ಸ್ವಯಂ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಅದೇನೆಂದರೆ,
ನೀವೀ ತಪ್ಪಾದ ಲೋಕಕ್ಕೆ ಬಂದಿದ್ದೀರಿ. ಜನ್ಮ ಮತ್ತು ಮೃತ್ಯುವಿನ ರೋಗದಿಂದ ತಪ್ಪಿಸಿಕೊಳ್ಳಲು ಏನು ಮಾರ್ಗವಿದೆ? ಏನು ವಿಧಿ ಇದೆ? ಅದು ವಾಸ್ತವಿಕ ಭಕ್ತಿ. ಅದನ್ನು ಪರಮಾತ್ಮ ಸ್ವತಃ ತಿಳಿಸುತ್ತಾರೆ. ಅದಕ್ಕೋಸ್ಕರ ಅವರು ತಮ್ಮ ಸತ್ಯಲೋಕದಿಂದ ನಡೆದು ಸಶರೀರವಾಗಿ ಇಲ್ಲಿಗೆ ಬರುತ್ತಾರೆ. ಪರಮಾತ್ಮ ನಮಗೆ ಏನು ತಿಳಿಸಲು ಬಯಸುತ್ತಿದ್ದಾರೆಂದರೆ, ಭೂತ ಮತ್ತು ಭವಿಷ್ಯದಲ್ಲಿ ಪರಾಮರ್ಶಿಸು. ನೀವು ಕೇವಲ ವರ್ತಮಾನದಲ್ಲೇ ಸೀಮಿತರಾಗಿದ್ದೀರಿ. ನಾವೇನಾದರೂ ಭೂತಕಾಲದಲ್ಲಿ ಹಿಂದೆ ನೋಡಲು ಸಾಧ್ಯವಾದರೆ? ಅಂದರೆ ಏನು ಹೇಳುತ್ತಿದ್ದಾರೆ? ಪರಮಾತ್ಮ ಸ್ವಯಂ ಬಂದು ಪ್ರೀತಿಯ ಆತ್ಮ ಗರೀಬ್ ದಾಸರಿಗೆ ಜ್ಞಾನವನ್ನು ಕೊಟ್ಟು ಏನು ಹೇಳಿದ್ರು ಅಂದ್ರೆ, ಭಾಯಿ ಆಗ ಗಯೇ ನಾ ಬಾವಡೆ. ಆಗೆ ಅಂದ್ರೆ ಮೊದಲು ಹೋದವರು. आगे गए ना बावड़े ये रहते भी सब जाही बिन साहिब की बंदगी कहीं ठोर ठिकाना नहीं. ನಮ್ಮ ತಾತ ಮುತ್ತಾತಂದಿರೆಲ್ಲ ಹೊರಟು ಹೋದರು. ಅವರ ಯಾವ ಹೆಸರು ಗುರುತು ಕೂಡ ಇಲ್ಲ. ಈಗ ಅವರು ಯಾವ ಪ್ರಾಣಿಯ ಶರೀರದಲ್ಲಿ ಕಷ್ಟಪಡುತ್ತಿದ್ದಾರೋ? ಅವರು ಆಸೆಯನ್ನಿಟ್ಟುಕೊಂಡಿದ್ದರು ನಮ್ಮ ಕುಲ ಬೆಳೆಯಲಿ ಅಂತ. ಅವರ ಕುಲ ಕೂಡ ಬೆಳೆಯಿತು. ಅವ್ರಿಗೇನ್ ಸಿಕ್ತು? ಮತ್ತೆ ಅವರಿಗಿಂತ ಮುಂಚಿನ ಕುಲ ಎಲ್ಲಿ ಹೋಯಿತು? ಎಲ್ಲರೂ ಸತ್ತು ಹೋಗಿದ್ದಾರೆ. ಹೆಸರು ಗುರುತು ಅವರದಿಲ್ಲ. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ, ನಮಗ್ ತಿಳಿಸೋದಿಕ್ಕೆ क्या मांगो कुछ थिर न रहाई ये देखत नैन चला जग जाई एक लख पूत सवा लख नाती उस रावण के दीवान बाती. ನೀವು ಒಂದು ಸಂತಾನವನ್ನು ಪಡೆದು ಒಂದೆರಡು ದಿನ ಸಂಭ್ರಮ ಪಟ್ಟರೂ ಕೂಡ ಪರಮಾತ್ಮ ಹೇಳ್ತಾರೆ, ರಾವಣನಿಗೆ 1,00,000 ಇದ್ರು, 1,00,000 ಪುತ್ರರಿದ್ರು. ಆದರೆ ಇವತ್ತು ಅವನ ವಂಶದಲ್ಲಿ ದೀಪ ಹಚ್ಚುವವರು ಉಳಿದಿಲ್ಲ. ಅವನ ಗುರುತೂ ಇಲ್ಲ, ಕುಲವೂ ಸಮಾಪ್ತಿಯಾಗಿದೆ. ರಾವಣನು ಅಂತ್ಯನಾದ, ರಾಜ್ಯವೂ ಹೋಯಿತು. ಪರಮಾತ್ಮ ನಮಗೆ ನೆನಪಿಸಲು ಬಯಸುವುದೇನೆಂದರೆ, ಏತಕ್ಕೆ ನೆನಪಿಸಿದೆನೆಂದರೆ, ಹಿಂದೆ ಏನು ನಡೆದಿದೆಯೋ ಇದು ಅದರ ಅವಸ್ಥೆಯಾಗಿದೆ. ವರ್ತಮಾನದಲ್ಲಿ ನೀವು ನೋಡುತ್ತಲೇ ಇದ್ದೀರಿ. ಇಲ್ಲಿ ಯಾವ ಜೀವಿಯೂ ಸುಖವಾಗಿಲ್ಲ. ಆದರೂ ನಾನು ಕೋಟ್ಯಾಧೀಶನಾಗಬೇಕೆಂದು ಎಲ್ಲರ ಆಸೆಯಾಗಿರುತ್ತೆ. ದೊಡ್ಡ ಹಣವಂತನಾಗಬೇಕು, ದೊಡ್ಡ ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಸಮಾಜದಲ್ಲಿ ಮರ್ಯಾದೆ ಸಿಗಬೇಕು. ಯಾಕೆಂದ್ರೆ ನಾವು ಇಲ್ಲಿಯವರೆಗೂ ಇಷ್ಟನ್ನೇ ತಿಳಿದುಕೊಂಡಿರೋದು. ಆದರೆ ಪರಮಾತ್ಮ ಹೇಳ್ತಾರೆ, ಇದೆಲ್ಲ ಇದ್ರೂ ಈ ತರಹ ಬಹಳ ಇದ್ದಾರೆ. ಯಾರ ಹತ್ರ ಬಂಗ್ಲೆ ಇದೆ, ಅವರ ಪೂರ್ವ ಪುಣ್ಯ ಸಂಸ್ಕಾರದಿಂದ ದೊಡ್ಡ ದೊಡ್ಡ ಕಾರುಗಳಿವೆ, ಅವರ ಹತ್ರ ಸಂಪತ್ತು ಬಹಳಷ್ಟಿದೆ. ಮತ್ತೆ ನೀವು ನೋಡ್ತಾನೆ ಇದ್ದೀರಾ, ಒಂದು ಕ್ಷಣದಲ್ಲಿ ಗೊತ್ತಿಲ್ಲ ಯಾರ ಮೃತ್ಯು ಕೂಡ ಉಂಟಾಗುತ್ತೆ ಅಂತ. ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮದೇ ಹೆಲಿಕಾಪ್ಟರ್ ಒಳಗೆ ದುರ್ಘಟನೆಯಿಂದಾಗಿ ಮೃತ್ಯುವನ್ನು ಹೊಂದುತ್ತಾರೆ. ಮುಂದೆ ಏನಾಗತ್ತೆ? ಭವಿಷ್ಯಕ್ಕಾಗಿ ಪರಮಾತ್ಮ ಎಚ್ಚರಿಸುತ್ತಾರೆ. फिर पीछे तू पशुआ की जय गद्दा बैल बनाई और ये 56 भोग कहाँ मन बोरे कहीं कुर्डी सरने जाई. ಈಗ ಇದು ನಮಗೆ ವಿಶ್ವಾಸವಾಗ್ತಿಲ್ಲ. ಯಾಕೆಂದ್ರೆ ಎಲ್ಲ ಅನುಕೂಲಗಳು ಇವೆ. ಮತ್ತೆ ಮನಸ್ಸಿನ ಮೇಲೆ ಕಾಲದೇವ ಯಾವ ರೀತಿ ಲಗಾಮ್ ಹಾಕಿದ್ದಾನೆ ಅಂದ್ರೆ, ಆ ಕೆಲಸ ಮಾಡಬೇಕು, ಅದು ಇನ್ನೂ ಬಾಕಿ ಇದೆ, ಅದನ್ನು ಮಾಡಬೇಕು, ನಡಿ. ಇದು ಕೂಡ ಕಾಲನ ಪ್ರೇರಣೆ. ಅವನು ನಿಮ್ಮನ್ನು ವಿವಶರನ್ನಾಗಿ ಮಾಡಿದ್ದಾನೆ. ಎಷ್ಟು ಕೆಲಸಗಳ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾನೆ. ಮತ್ತದು ಯಾವ ಕಾರಣದಿಂದ? ಒಂದು ಹೊಟ್ಟೆಗೋಸ್ಕರ, ತಮ್ಮ ನಿರ್ವಹಣೆಗಾಗಿ. ಈ ಶರೀರವನ್ನು ಸುರಕ್ಷಿತವಾಗಿಡಲು ಮನೆ ಕಟ್ಟಬೇಕು, ಬಟ್ಟೆ ತೊಡಬೇಕು, ಊಟ ಮಾಡಬೇಕು. ಎಲ್ಲವೂ ಶರೀರದ ಸುರಕ್ಷತೆಗಾಗಿ, ಎಲ್ಲವೂ ಸರಿಯಾಗಿರಲಿ ಅಂತ. ಮತ್ತೆ ಯಾವ ಕಾರಣದಿಂದ ಅಂತ್ಯ ಬರುತ್ತೋ ಅಂತ ಅದರ ಯಾವ ಭರವಸೆಯೂ ಇಲ್ಲ.
ಇಲ್ಲಿ ಪರಮಾತ್ಮ ಹೇಳ್ತಾರೆ, कबीर ये तन जाएगा सके तो ठाहर ला, एक सेवा कर सतगुरु की और गोविंद के गुण गा. ಈ ಶರೀರ ಒಂದು ದಿನ ನಿಮ್ಮಿಂದ ಹೋಗುತ್ತೆ. ಮತ್ತೆ ನಿನ್ನ ಮನುಷ್ಯ ಜೀವನದ ಸಂಸ್ಕಾರ ಎಷ್ಟೇ ಇದ್ದರೂ ಆ ಕ್ಷಣವೇ ನಶಿಸಿ ಹೋಗುತ್ತದೆ. ನಿನ್ನ ಇನ್ನೂ ಎಷ್ಟು ಕೆಲಸಗಳು ಬಾಕಿ ಉಳಿದಿದ್ದರೂ ಕೂಡ ಆ ಸಮಯದಲ್ಲಿ ಕಂಡುಬರುವುದಿಲ್ಲ. ಮಗನಿಗೆ ಮದುವೆಯಾಗಿದ್ಯಾ, ಮಗಳಿಗೆ ನಿಶ್ಚಯವಾಗಿದೆಯಾ, ಅದನ್ನ ನೋಡುವುದಿಲ್ಲ. ಒಬ್ಬ ಭಕ್ತ ಹೇಳುತ್ತಿದ್ದ, ನನ್ನ ಮಾಮನಿಗೆ 5-6 ಹುಡುಗಿಯರಿದ್ದರು. ಮತ್ತೆ ನಮ್ಮ ಸಮಾಜ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಬಗೆಯ ನಮ್ಮ ಮೇಲೆ ನಾವೇ ಕಡಿವಾಣಗಳನ್ನು ಹಾಕಿಕೊಂಡು ಶಾಪ ಎಂದು ಒಪ್ಪಿಕೊಂಡಿದ್ದೇವೆ. ಅವರ ವರದಕ್ಷಿಣೆಯಲ್ಲಿ ಗೊತ್ತಿಲ್ಲ ಎಷ್ಟೆಷ್ಟು ಖರ್ಚು ಮಾಡಬೇಕಾಗುತ್ತೆ. ಆ ಕಾರಣದಿಂದ ಅವನು ಹೇಳ್ತಾನೆ, ನನ್ನ ಅತ್ತೆ ದುಡ್ಡಿನ ವ್ಯವಸ್ಥೆಗೆ ಹೋಗಿದ್ದಳು. 3 ಹುಡುಗಿಯರ ವಿವಾಹವನ್ನು ನಿಶ್ಚಯಿಸಿದ್ದರು. ಯಾರಿಗೆ ಹೆಚ್ಚು ಹೆಣ್ಣು ಮಕ್ಕಳಿರುತ್ತಾರೋ ಅವರು ಒಂದೇ ಖರ್ಚಿನಲ್ಲಿ ಎಲ್ಲ ಮುಗಿಯಲಿ ಎಂದು ಯೋಚಿಸುತ್ತಾರೆ. ಒಟ್ಟಿಗೆ 3 ಹೆಣ್ಣು ಮಕ್ಕಳ ಮದುವೆ ಇರುವ ತಾಯಿಯ ತಲೆಯಲ್ಲಿ ಎಷ್ಟು ಯೋಚನೆಗಳು ಇರುತ್ತವೆ. ಅವರು ಎಲ್ಲೋ ನಡೀತಿದ್ರೆ ಅವರ ಯೋಚನೆ ಬೇರೆಲ್ಲೋ ಇರುತ್ತೆ. ಇದೇ ಸ್ಥಿತಿಯಲ್ಲಿ ಅವಳು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಿದ್ದು. ಮತ್ತೆ ಅವಳ ಯೋಚನೆ ಅದೇ ಆಗಿತ್ತು. ಅವಳಿಗದ್ ತರ್ತೀನಿ, ಹಾಗ್ ಮಾಡ್ತೀನಿ, ಅಲ್ಲಿಂದ ದುಡ್ಡು ಸಿಗುತ್ತೆ. ಅಷ್ಟರಲ್ಲಿ ಹಿಂದಿನಿಂದ ಡ್ರೈವರ್ ಬಸ್ಸನ್ನು ಹಿಂದೆ ತೆಗೆಯುತ್ತಿದ್ದ. ಮತ್ತೆ ಅದು ತಪ್ಪಾಗಿ ಹಿಂದೆ ಬಂದು ಮತ್ತೆ ಆ ಹೆಂಗಸು ಬಸ್ ಸ್ಟ್ಯಾಂಡಿನ ಪಿಲ್ಲರ್ ಪೋಲ್ ಮತ್ತು ಬಸ್ಸಿನ ಮಧ್ಯೆ ಸಿಲುಕಿದಳು. ಅವಳಿಗೆ ಧ್ಯಾನವಿರಲಿಲ್ಲ, ಏನೋ ಯೋಚಿಸುತ್ತಿದ್ದಳು. ಅಲ್ಲೇ ಮೃತ್ಯುಪ್ರಾಪ್ತಿಯಾಯಿತು. ಆದರೆ ಪರಮಾತ್ಮ ಹೇಳ್ತಾರೆ, ಈ ಶರೀರ ಯಾವಾಗ ಅಂತ್ಯ ಸಮಯ ಬರುತ್ತೋ ನಿನಗೆ ಒಂದು ಉಸಿರು ಕೂಡ ಸಿಗಲ್ಲ. ಮತ್ತೆ ಇದರ ನಂತರ ಹೇಳ್ತಾರೆ, ಮತ್ತೆ ಒಂದು ಆಯ್ಕೆಯನ್ನ ತಿಳಿಸಿದ್ದಾರೆ ಪರಮಾತ್ಮ. कबीर ये तन जाएगा सके तो ठाहर ला, एक सेवा कर सतगुरु की. ಮತ್ತೆ ಅವರು ಹೇಳಿದ ಹಾಗೆ ಭಕ್ತಿಯನ್ನು ಮಾಡು, ಗೋವಿಂದ್ ಕಿ ಗುಣಗ. ಠಾಹರ್ ಅಂದ್ರೆ ಬೆಂಬಲಿಗ ಅಂತ. ಪರಮಾತ್ಮ ಹೇಳ್ತಾರೆ, ಈ ಮನುಷ್ಯ ಜೀವನವಂತೂ ನಿಮ್ಮ ಸಮಯ ಬಂದಾಗ ಸಮಾಪ್ತಿಯಾಗತ್ತೆ. ಮತ್ತೆ ಕೆಲಸಗಳೆಲ್ಲ ಅರ್ಧಂಬರ್ಧ ಉಳಿದುಬಿಡುತ್ತೆ. ಇದರಿಂದ ಉಳಿಯಬೇಕು ಅಂದ್ರೆ ನೀವು ಪರಮಾತ್ಮನ ಹೆಸರಿನ ನಿಜವಾದ ಗುರುವಿನ ಬೆಂಬಲವನ್ನು ಪಡೆಯಬೇಕಾಗುತ್ತದೆ. ಆ ಬೆಂಬಲ ಸಿಕ್ಕ ನಂತರ ಮತ್ತೆ ಜೀವನ ವಿಸ್ತಾರಗೊಳ್ಳುತ್ತೆ. ಅದು ಕೂಡ ಸಮರ್ಥ ಪರಮಾತ್ಮ. ಕಬೀರ್ ಭಗವಂತನ ಶರಣದಲ್ಲಿ ಬಂದರೆ ಆ ಬೆಂಬಲ ಸಿಗುತ್ತೆ. ಇದಲ್ಲದೆ ಬ್ರಹ್ಮ, ವಿಷ್ಣು, ಶಿವ ಹಾಗೂ ಪರಬ್ರಹ್ಮ ಇವರಿಂದ ನಿಮ್ಮ ಜೀವನವನ್ನು ವಿಸ್ತಾರಗೊಳಿಸಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾರೆ, कबीर ये तन जाएगा और सके तो ठाहर ला. ಮತ್ತೆ ಅವರು ಬೆಂಬಲ ಅಂತ ಹೇಳ್ತಾರೆ. ಯಾವ ಬೆಂಬಲ? एक सेवा कर सतगुरु की और गोविंद के गुण गा. ಅಂದರೆ ಪರಮಾತ್ಮ ಸ್ವಯಂ ಬಂದು ಆ ಜ್ಞಾನವನ್ನು ತಿಳಿಸಿದ್ದಾರೆ. ಅದು ವಿಶೇಷ ಬೆಂಬಲವಾಗಿದೆ, ವಿಶೇಷ ಭಕ್ತಿಯಾಗಿದೆ. ಅದರಿಂದ ಪರಮಾತ್ಮ ನಮಗೆ ಸಹಾಯವನ್ನು ಮಾಡ್ತಾನೆ. ಈಗ ನೀವು ಈ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡು ಜೀವನ ಪರ್ಯಂತ ಭಕ್ತಿ ಮಾಡಿದರೆ ನಿಮ್ಮ ಅಂತಿಮ ಜೀವನ ಕೂಡ ಸದಾ ಸುಖಮಯವಾಗಿ ಇರುತ್ತೆ. ಮತ್ತೆ ಸತ್ಯಲೋಕಕ್ಕೆ ಹೋಗ್ತೀರಾ. ಅಲ್ಲಿ ಯಾವ ಮೃತ್ಯು ಇಲ್ಲ, ಯಾವ ರೋಗವಿಲ್ಲ, ವೃದ್ಧಾವಸ್ಥೆಯೂ ಇಲ್ಲ. ಅಲ್ಲಿ ಇದೇ ತರಹದ ಸೃಷ್ಟಿ ಇದೆ. ಇದು ನಕಲಿಯಾಗಿದೆ, ಅದು ಅಸಲಿ. ಅಲ್ಲಿಯೂ ಕೂಡ ನಿಮ್ಮ ಪರಿವಾರವಿರುತ್ತೆ. ಸದಾ ಸುಖವಾಗಿರ್ತೀರ. ವಿಮಾನದಲ್ಲಿ ಓಡಾಡ್ತೀರಾ. ಪ್ರತ್ಯೇಕ ಜೀವಿಗಳಿಗೆ ಅಲ್ಲಿ ತಮ್ಮ ಇಂಡಿವಿಜುವಲ್ ವಿಮಾನವಿದೆ. ವಿಶಿಷ್ಟವಾದ ಬಹಳ ದೊಡ್ಡ ದೊಡ್ಡ ಉದ್ಯಾನ ಮತ್ತು ಬಂಗಲೆಗಳಿವೆ. ಪುಣ್ಯಾತ್ಮರೇ, ಪರಮಾತ್ಮನನ್ನು ಪಡೆಯುವುದು ಬಹಳ ಸುಲಭ. ಅಜ್ಞಾನದಿಂದಾಗಿ ನಮ್ಮ ಧರ್ಮಗುರುಗಳು ಇದನ್ನು ಬಹಳ ಕಠಿಣ ಮಾಡಿಬಿಟ್ಟರು. ನಮ್ಮ ಧರ್ಮಗ್ರಂಥಗಳು ಹೇಳುತ್ತವೆ, ನೇರವಾದ ಮಾರ್ಗವಿದೆ. ಖಂಡಿತ ಸರಳ ಸಾಧಾರಣ ಮಾರ್ಗವಿದೆ, ದಾರಿ ಇದೆ, ಸಾಧನೆ ಇದೆ. ಪರಮಾತ್ಮನ ಮಂತ್ರವನ್ನು ಜಪಿಸಬೇಕು, ಅದರಿಂದ ಮೋಕ್ಷವಾಗುತ್ತೆ.
ಅದರ ಸಂಯೋಗ ಕ್ರಿಯೆಯೇ ಈ 5 ಯಜ್ಞಗಳು. ಇದನ್ನು ನೀವು ಮಾಡ್ತಾ ಇರಿ. ಇಷ್ಟೇ ಕೆಲಸ. ನಿಮ್ಮ ಮನೆ ಮನಗಳಲ್ಲಿ ಯಾರಿಗೆ ಯಾವ ರೀತಿಯ ಸೇವೆಯನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೋ ಅದನ್ನು ಮಾಡ್ತಾ ಇರಿ, ಮತ್ತೆ ನಿಮಗೆ ಸಫಲತೆ ಸಿಗತ್ತೆ. ಯಾವಾಗ ನಾವು ದುಃಖಿಗಳಾಗುತ್ತೇವೋ ಭಕ್ತಿಯನ್ನು ಮಾಡದೆ, ಅಂದರೆ ನಮ್ಮ ಪುಣ್ಯ ಇರುವವರೆಗೂ ಸುಖ ಇರುತ್ತೆ. ಯಾವಾಗ ಪುಣ್ಯ ಸಮಾಪ್ತಿಯಾಗುತ್ತೋ ಆಗ ನಾವು ಬೆಟ್ಟದಷ್ಟು ದುಃಖದಲ್ಲಿ ಸಿಲುಕಿ ಒದ್ದಾಡುತ್ತೇವೆ. ಅಂತಹ ಸಮಯ ಬಂದಾಗ ರಾಜನಾಗಿದ್ರೂ ಕೂಡ ಪರಮಾತ್ಮನ ಸನ್ನಿಧಿಗೆ ಹೋಗಲು ಬಯಸುತ್ತಾನೆ. ಅವನಿಗೆ ಗೊತ್ತಿರುತ್ತೆ ಪರಮಾತ್ಮ ಒಂದು ಪರಮಶಕ್ತಿಯಾಗಿದ್ದಾನೆ, ದುಃಖಿಯನ್ನು ಸುಖಿಯನ್ನಾಗಿ ಮಾಡ್ತಾನೆ. ಮತ್ತೆ ನೀವುಗಳು ಮೊದಲೇ ಭಗವಂತನ ಶರಣದಲ್ಲಿದ್ರೆ ದುಃಖಿಗಳಾಗೋದೇ ಇಲ್ಲ. ಎಲ್ಲಿವರೆಗೂ ನಾವು ಕಬೀರ್ ಪರಮೇಶ್ವರರ ಶರಣದಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಪ್ರಾರಬ್ಧವೇ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಪೂರ್ವಜನ್ಮದ ಒಳ್ಳೆಯ ಮತ್ತು ಕೆಟ್ಟದ್ದರ ಫಲವಷ್ಟೇ ಸಿಗುತ್ತೆ. ಮತ್ತೆ ಪರಮೇಶ್ವರ ಕಬೀರರ ಶರಣದಲ್ಲಿ ಅವರ ಕೃಪಾಪಾತ್ರರಾದ ಪರಮ ಸಂತರ ಮಾಧ್ಯಮದಿಂದ ಬರುತ್ತೇವೋ ಆಗ ಪಾಪಕರ್ಮಗಳು ನಮ್ಮನ್ನು ಪ್ರಭಾವಿತಗೊಳಿಸುವುದಿಲ್ಲ. ನಮಗೆ ಕೇವಲ ಪುಣ್ಯವೇ ಫಲಿಸುತ್ತೆ. ಮತ್ತೆ ಪ್ರಾರಬ್ಧದ ಯಾವುದೇ ಕೆಟ್ಟ ಕರ್ಮ ನಮಗೆ ಹಾನಿಯನ್ನುಂಟು ಮಾಡಿದರೆ ಅದನ್ನು ಪರಮಾತ್ಮ ಸಮಾಪ್ತಿ ಮಾಡ್ತಾನೆ. ಆದ್ದರಿಂದ ನಾವು ಭಗವಂತನನ್ನು ಹುಡುಕುತ್ತೇವೆ, ನಮ್ಮ ಮೇಲೆ ಯಾವುದೇ ತರಹದ ಕಷ್ಟಗಳು ಬರದೇ ಇರಲಿ ಅಂತ. ಭಕ್ತಿಯನ್ನು ಮಾಡುತ್ತಿದ್ದೇವೆ, ಕಷ್ಟಗಳನ್ನು ಅನುಭವಿಸುತ್ತಲೇ ಇದ್ದೇವೆ. ಒಂದು ಭಕ್ತಿ ಸರಿಯಿಲ್ಲ, ಅಥವಾ ಭಗವಂತ ಪೂರ್ಣನಲ್ಲ, ಅಥವಾ ನಿಮ್ಮ ಭಕ್ತಿಯಲ್ಲಿ ತ್ರುಟಿ ಇದೆ. ಈ 3 ಕಾರಣದಿಂದಾಗಿ ನಾವು ದುಃಖಪಡುತ್ತಿದ್ದೇವೆ. ಹೇಳುತ್ತಿರುವ ಭಾವ ಏನು ಅಂದರೆ ಪರಮಾತ್ಮ ಸ್ವಯಂ ಬಂದು ಜ್ಞಾನವನ್ನು ಮಾಡಿಸುತ್ತಾರೆ. ಮತ್ತೆ ಮೊದಲೇ ಭಗವಂತನ ಶರಣದಲ್ಲಿ ಬಂದಿರುವುದು ನಿಮ್ಮ ಸೌಭಾಗ್ಯ. ನಾವು ಭಗವಂತನ ಶರಣದಲ್ಲಿ ಬಂದಿದ್ದೀವಿ. ಕೆಲಸಗಳು ಕೂಡ ಮೊದಲಿಗಿಂತ ಒಳ್ಳೆಯದೇ ಆಗುತ್ತದೆ. ಏಕೆಂದರೆ ದುಃಖಿಗಳಾಗಿ ಭಗವಂತನಲ್ಲಿ ಸುಖವನ್ನು ಹುಡುಕಲು ಹೋಗುತ್ತೇವೆ. ಈಗ ಸುಖದಲ್ಲಿ ಬರಲಿ ದುಃಖದಲ್ಲಿ ಬರಲಿ, ಅಂದ್ರೆ ಈಗ ದುಃಖ ಇರೋದೇ ಇಲ್ಲ. ಮತ್ತೆ ಏನಾದರೂ ಕರ್ಮ ಇದ್ದು ಕಠಿಣವಾಗಿದ್ರೆ ಅದನ್ನು ಹಗುರವಾಗಿ ಮಾಡ್ತಾರೆ. ಪರಮಾತ್ಮನ ಗುಣಗಳಲ್ಲಿ ಹಾಗೆ ಬರೆದಿದೆ. ಮತ್ತೆ ಇಲ್ಲಿ ನಿಮಗೆ ಪ್ರಾಪ್ತಿಯೂ ಆಗುತ್ತೆ. ಈಗ ಇಲ್ಲಿ ಯಾವ ಭಕ್ತರು ದುಃಖಿತರಾಗಿ ಬಂದಿದ್ದೀರೋ ಅವರು ಚಿಂತಿಸಬೇಡಿ. ನಾವು ದುಃಖದಲ್ಲಿಯೇ ಭಗವಂತನನ್ನು ನೆನಪಿಸಿಕೊಂಡಿದ್ದೇವೆ. ನಮ್ಮ ಪ್ರಾರ್ಥನೆ ಹೇಗೆ ತಲುಪುತ್ತೆ? ಇದು ಯಾರಿಗಾಗಿ ಅಂದರೆ ಯಾರಿಗೆ ಪರಮಾತ್ಮನು ದೊರೆತಿಲ್ಲವೋ, ಯಾರಿಗೆ ಸಂತರು ದೊರೆತಿಲ್ಲವೋ, ಮತ್ತೆ ಯಾವ ಅನ್ಯ ಸಾಧನದಿಂದ ನೀವು ಆ ಭಗವಂತನ ಮುಂದೆ ಹೋಗಿ ಬೇಡಿಕೊಳ್ಳುತ್ತೀರೋ, ಏಕೆಂದರೆ ಅವರು ನಿಮಗೆ ಹಾನಿ ಮಾಡೋಕೆ, ಲಾಭ ಕೊಡೋಕೆ ಆಗ್ತಿರಲ್ಲ. ಯಾರ್ಯಾರು? ಶ್ರೀ ಬ್ರಹ್ಮ, ಶ್ರೀ ವಿಷ್ಣು ಮತ್ತು ಶ್ರೀ ಶಿವ. ಮತ್ತೆ ಇವರಲ್ಲದೆ ಅನ್ಯ 33 ಕೋಟಿ ದೇವತೆಗಳು, ಶ್ರೀ ದುರ್ಗೆ, ಬ್ರಹ್ಮ ಮತ್ತು ಪರಬ್ರಹ್ಮ. ಇವರನ್ನು ಕ್ಷರ ಪುರುಷ, ಅಕ್ಷರ ಪುರುಷ ಎನ್ನಲಾಯಿತು. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15 ಶ್ಲೋಕ 16. ನಿಮಗೆ ಇವರು ಕೇವಲ ವರ್ಕ್ ಡನ್ ಕೊಡ್ತಾರೆ. ಹೇಗೆ ನೀವು ಪುಣ್ಯ ಪಾಪಗಳನ್ನು ಮಾಡ್ತೀರೋ ಹಾಗೆ. ಯಾವಾಗ ನೀವು ಸುಖಿ ಆಗಿದ್ರೋ ಭಗವಂತನನ್ನ ನೆನಪಿಸಿಕೊಳ್ಳುತ್ತಿರಲಿಲ್ಲ. ಮತ್ತೆ ದುಃಖಿತರಾದಾಗ ಇವರ ಮುಂದೆನೆ ಅಳ್ತಿದ್ರಿ. ಇವರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದ್ರೆ ಪರಮಾತ್ಮ ತಿಳಿಸುತ್ತಿದ್ದರು, ಈಗ ಅಳುತ್ತಿದ್ದೀರಾ, ಈ ಭಗವಂತರ ಮುಂದೆ ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವನ್ನು ಯಾರು ಕೇಳ್ತಾರೆ? ಈಗ ನೀವು ಆ ಪರಮಾತ್ಮರ ಶರಣದಲ್ಲಿ ಬಂದಿದ್ದೀರಿ. ಯಾರ ಈ ಮಂತ್ರದಲ್ಲಿ, ಸತ್ಯನಾಮದಲ್ಲಿ, ಸತ್ಯನಾಮ ಅಂದರೆ ನಿಜ ಮಂತ್ರ, ರೈಟ್ ವರ್ಷಿಪ್, ರೈಟ್ ಮಂತ್ರ ಅಂದರೆ ಸರಿಯಾದ ಮಂತ್ರ, ಸತ್ಯ ಮಂತ್ರ, ಅದನ್ನು ಸತ್ಯನಾಮ ಎನ್ನುತ್ತಾರೆ. ಪ್ರಥಮ ಮಂತ್ರ ನಿಮಗೆ ಕೊಡಲಾಗುತ್ತೆ. ಇದು ಒರಿಜಿನಲ್ ಮಂತ್ರ. ಇದರ ಬಗ್ಗೆ ಯಾರಿಗೂ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಯಾರೂ ಇದನ್ನು ಮುಟ್ಟುವುದಕ್ಕೂ ಸಾಧ್ಯವಾಗಿರಲಿಲ್ಲ. ಅಂದರೆ ಇದನ್ನ ಈಗಲೇ ಮಾಡಬೇಕಿತ್ತು. ಅಂದರೆ ಯಾರಿಗೆ ಈ ಮಂತ್ರ ಪ್ರಾಪ್ತಿಯಾಗಿದೆಯೋ ಇದರ ಭಕ್ತಿ ಮಾಡೋದ್ರಿಂದ ಪ್ರಥಮ ಮತ್ತು ಕೊನೆಯ ಮಂತ್ರ, ಈ 7 ನಾಮಗಳಲ್ಲಿ ನಿಮಗೆ 7 ಜಪ ಮಾಡಲು ಮಂತ್ರಗಳನ್ನು ಕೊಟ್ಟಿದ್ದೇವೆ. ಇವುಗಳಲ್ಲಿ ಪ್ರಥಮ ಮತ್ತು ಕೊನೆಯ ಮಂತ್ರ ಪಾಪನಾಶಕ ಮತ್ತು ಮಧ್ಯದಲ್ಲಿರುವ ಮಂತ್ರ, ಇವುಗಳಿಂದ ನಿಮ್ಮ ಪುಣ್ಯ ಗಳಿಕೆ ವೃದ್ಧಿಯಾಗತ್ತೆ, ಬೆಳೆಯತ್ತೆ. ಮತ್ತೆ ಪುಣ್ಯಾತ್ಮರೇ, ಇಂದು ವಿಶ್ವದಲ್ಲಿ ಗುರು ಇಲ್ಲ, ಈ ದಾಸನನ್ನ ಹೊರತುಪಡಿಸಿ. ಸದ್ಗುರು ಅಂತೂ ಬಹಳ ದೂರದ ಮಾತಾಯಿತು. ಅವರು ಗುರುವೂ ಅಲ್ಲ. ಹೇಗೆ ರೋಗಿಯ ಕಾಯಿಲೆ ವಾಸಿಯಾದರೆ ಸರಿಯಾಗತ್ತೆ? ಯಾರಿಗೆ ಸಂತಾನವಿಲ್ಲ ಅವರಿಗೆ ಸಂತಾನವಾದರೆ ಸಮಾಧಾನ.
ನಿಮಗೆ ಸಂತಾನ ಕೂಡ ಅವಶ್ಯವಾಗಿ ಬೇಕು ಅಂದರೆ ಅದು ಇಲ್ಲೇ ಸಿಗತ್ತೆ. ಭೂಮಿ ಮೇಲೆ ನಿಮಗೆ ಯಾರೂ ಕೊಡಲ್ಲ. ಮತ್ತೆ ರೋಗ ನಿವಾರಣೆ ಆಗೋದಿದ್ರೆ ಇಲ್ಲೇ ಆಗತ್ತೆ, ಭೂಮಿ ಮೇಲೆ, ಇನ್ನೆಲ್ಲೂ ಆಗಲ್ಲ. ಆಗೇ ಆಗತ್ತೆ, ರೋಗದ ನಿವಾರಣೆ ಆಗೇ ಆಗತ್ತೆ. ಮತ್ತೆ ಸಂತಾನ ಕೂಡ ಪರಮಾತ್ಮ ಇಚ್ಛಿಸಿದರೆ ಎಲ್ಲವನ್ನೂ ಮಾಡುತ್ತಾನೆ. ಅದರ ಒಂದು ದೀರ್ಘವಾದ ಇತಿಹಾಸ ಇದೆ. ಮತ್ತೆ ಹೇಳುತ್ತೇನೆ, ಇಂತಹ ಸಾವಿರಾರು ಪ್ರಮಾಣಗಳಿವೆ. ಅವರಿಗೆ 10, 12 ವರ್ಷ ಮತ್ತೆ 15, 20 ವರ್ಷ ಮದುವೆ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಅವರು ಎಲ್ಲ ರೀತಿಯ ಪ್ರಯತ್ನ ಪಟ್ಟಿದ್ದರು. ಇವತ್ತು ಎಲ್ಲ ರೀತಿಯ ಭೌತಿಕ ಚಿಕಿತ್ಸೆಗಳಿವೆ, ಆದರೂ ಸಾಧ್ಯವಾಗಿರಲಿಲ್ಲ. ಭಗವಂತ ಸಂತಾನ ಕೊಟ್ಟ. ಇದೇನು ದೊಡ್ಡ ವಿಷಯ ಅಲ್ಲ. ನಿಮ್ಮ ಮೂಲ ಉದ್ದೇಶ ಮೋಕ್ಷದ್ದಾಗಿರಬೇಕು. ಈಗ ಏನ್ ಹೇಳ್ತಾರೆ ಅಂದ್ರೆ, ಈ ಹರೇ ರಾಮ್, ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ರಾಧೇ ಶ್ಯಾಮ್ ಸೀತಾರಾಮ್, ರಾಧೇ ರಾಧೇ ಶ್ಯಾಮ್ ಮಿಲಾದೆ, ಓಂ ನಮಃ ಶಿವಾಯ್, ಓಂ ಭಗವತೆ ವಾಸುದೇವ ನಮಃ. ಈ ಗಾಯತ್ರಿ ಮಂತ್ರ ಇವು ಮೋಕ್ಷ ಮಾರ್ಗದ ಮಂತ್ರಗಳು ಅಲ್ಲ. ಇವು ವ್ಯರ್ಥ, ಪ್ರಯೋಜನವಿಲ್ಲ. ಗೀತೆಯ 16ನೇ ಅಧ್ಯಾಯ ಶ್ಲೋಕ 23, 24 ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೋ ಶಾಸ್ತ್ರವಿಧಿಗಳನ್ನು ಬಿಟ್ಟು ಮನಬಂದಂತೆ ಪೂಜೆ ಜಪಗಳನ್ನು ಮಾಡುತ್ತಾರೆ ಅವರಿಗೆ ಯಾವ ಸುಖವೂ ಸಿಗಲ್ಲ, ಮುಕ್ತಿಯೂ ಸಿಗಲ್ಲ. ಯಾವ ರೀತಿಯ ಅವ್ರಿಗೆ ಸಿದ್ಧಿ ಪ್ರಾಪ್ತಿಯಾಗಲ್ಲ, ಅಂದರೆ ಯೂಸ್ಲೆಸ್. ಗೀತೆಯ 16ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿದೆ. ಇದರಿಂದ ನಿನಗೆ ಅರ್ಜುನ, ಕರ್ತವ್ಯ ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಯಾವ ಸಾಧನೆಯನ್ನು ಮಾಡಬೇಕು, ಯಾವುದನ್ನು ತ್ಯಾಗ ಮಾಡಬೇಕು, ಸದ್ಗ್ರಂಥಗಳ ಆಧಾರಗಳನ್ನು ಒಪ್ಪಿ, ಯಾವುದೇ ಲೋಕವೇದಗಳನ್ನಲ್ಲ. ಅಂದರೆ ಶ್ರೀಮದ್ ಭಗವದ್ಗೀತೆ ನಮ್ಮ ಭಕ್ತಿಗೆ ಆಧಾರ. ಪವಿತ್ರ ವೇದ ಆಧಾರವಾಗಿದೆ ನಮ್ಮ ಭಕ್ತಿ ಸಾಧನೆಗೆ. ಆದರೆ ಪುರಾಣ ನಮಗೆ ಸಹಯೋಗಿಯಾಗಿದೆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳಲು. ಮತ್ತೆ ಏನು ಪುರಾಣಗಳಲ್ಲಿ ಭಕ್ತಿ ವಿಧಿ ಇದೆ ಅದು ವೇದ ಮತ್ತು ಗೀತೆಯದೇ ಆಗಿ ಬಂದಿದೆ. ಅದನ್ನು ನಾವು ಅವುಗಳಿಂದಲೇ ಗ್ರಹಿಸಿಕೊಳ್ಳುತ್ತೇವೆ. ಬೇರೆ ಯಾವುದೇ ಋಷಿ ಮತ್ತು ಪುರಾಣದ ವಕ್ತಾರರ ಜ್ಞಾನವು ವೇದ ಮತ್ತು ಗೀತೆಗೆ ಹೊಂದಿಕೆಯಾಗುವುದಿಲ್ಲವೋ ಅದನ್ನು ನಾವು ಸ್ವೀಕರಿಸಬಾರದು. ಗೀತೆಯ ಜ್ಞಾನದಾತ ಹೇಳ್ತಾನೆ, ನನ್ನ ಒಂದು ಓಂ ಅಕ್ಷರವಿದೆ, ಬೇರೆ ಏನೂ ಇಲ್ಲ, ಮತ್ತೆ ಬೇರೆ ಜಪವೇ ಇಲ್ಲ. ಇದಲ್ಲದೆ ಯಾವುದೇ ಮಂತ್ರ ಜಪಿಸಿದರೂ ಪ್ರಯೋಜನವಿಲ್ಲ. ಅವನು ಕಲ್ಲು ಮಣ್ಣನ್ನು ಗುಡ್ಡೆ ಹಾಕಿಕೊಂಡಂತೆ ಅಷ್ಟೇ. ಓಂ ಒಂದು ಬ್ರಹ್ಮನ ಮಂತ್ರ. ಇದರ ಸಾಧನೆಯನ್ನು ಮಾಡುತ್ತಾ ಅಂತ್ಯಕಾಲದಲ್ಲಿ ಶರೀರವನ್ನು ಬಿಟ್ಟು ಹೋದಾಗ ಪರಮಗತಿ ಪ್ರಾಪ್ತಿಯಾಗುತ್ತೆ. ಆ ಪರಮಗತಿ ಯಾವುದು? ಬ್ರಹ್ಮಲೋಕ. ಗೀತೆಯ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿದೆ, ಬ್ರಹ್ಮಲೋಕ ಪರ್ಯಂತ. ಅಲ್ಲಿಯವರೆಗೂ ಎಲ್ಲವೂ ಪುನರಾವರ್ತನೆಯಾಗಿದೆ. ಈಗ ಗೀತೆಯ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಿದೆ, ಆ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆಯುವ 3 ಮಂತ್ರಗಳ ಜಪದ ನಿರ್ದೇಶನ ಇದೆ, ಮತ್ತೇನೂ ಇಲ್ಲ. ಇಲ್ಲಿ ನಿರ್ದೇಶನ ಅಂದ್ರೆ ಮತ್ತೇನಲ್ಲ, ಅದೇ ಫೈನಲ್. ಈಗ ನೋಡಿ 17ನೇ ಅಧ್ಯಾಯದ 23ನೇ ಶ್ಲೋಕ ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ 23ನೆಯ ಶ್ಲೋಕವಾಗಿದೆ. ಓಂ ತತ್ ಸತ್ ಇತಿ ನಿರ್ದೇಶಃ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಹ್ಮಣಾ ತೆನ್ ವೇದಾಚ ಯಜ್ಞಾಚ ವಿಹಿತಾ ಪುರ. ಓಂ ಓಂ ತತ್ ತತ್ ಸತ್ ಸತ್. ಹೀಗೆ ಈ 3 ಪ್ರಕಾರದ ಸಚ್ಚಿದಾನಂದ ಘನಬ್ರಹ್ಮ, ಆ ಪರಮ ಅಕ್ಷರ ಬ್ರಹ್ಮನ ಮಂತ್ರ ಹೇಳಲಾಗಿದೆ. ಈಗ ಸಚ್ಚಿದಾನಂದ ಘನಬ್ರಹ್ಮ ಪರಮ ಅಕ್ಷರ ಬ್ರಹ್ಮನ ಮಂತ್ರ ಓಂ ತತ್ ಸತ್, ಅವನನ್ನು ಪಡೆಯಲು ಓಂ ಅಂತೂ ಪುಣ್ಯಾತ್ಮರೇ ನೇರವಾಗಿ ಬ್ರಹ್ಮ ಅಕ್ಷರ ಪುರುಷನದು, ಮತ್ತೆ ತತ್ ಅದು ಅಕ್ಷರ ಪುರುಷನದು, ಮತ್ತೆ ಸತ್ ಪರಮ ಅಕ್ಷರ ಬ್ರಹ್ಮನದು. ಇದು ಕೋಡ್ ವರ್ಡ್ ಆಗಿದೆ. ಓಂ ಮತ್ತು ತತ್ ಸಾಂಕೇತಿಕ ಶಬ್ದವಾಗಿದೆ. ಅವೆರಡೂ ಸೇರಿ 2 ಅಕ್ಷರದ ಸತ್ಯನಾಮವಾಗುತ್ತೆ. ಯಾವ ಮಹಾಪುರುಷರು ಮೋಕ್ಷ ಹೊಂದಿದ್ದಾರೋ ಅವರು ಸತ್ಯನಾಮದ ಜಪವನ್ನು ಮಾಡಿದ್ದಾರೆ. ಮತ್ತೆ ಸತ್ ಇದು ಸಾರನಾಮದ ಕಡೆ ಸಂಕೇತವಾಗಿದೆ. ಅದು ಕೂಡ ಅನ್ಯ ಮಂತ್ರವಾಗಿದೆ. ಆ ಸಾಂಕೇತಿಕ ಕೋಡ್ ವರ್ಡ್ ಈ ದಾಸನ ಬಳಿ ಇದೆ, ಈ ವಿಶ್ವದಲ್ಲಿ ಯಾರ ಬಳಿಯೂ ಇಲ್ಲ. ಮಹಾರಾಜರೇ, ನಾವು ಕೇಳಿದ್ದೇವೇನೆಂದರೆ ನೀವು ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವ ಮತ್ತು ಈ ತ್ರಿದೇವತೆಗಳ ಪೂಜೆಯನ್ನು ಬಿಡಿಸುತ್ತೀರಿ ಅಂತ. ಏನು ಇದು ಸರಿಯೇ ಹೇಳಿ? ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಬಿಡಿಸಲು ನಾನೇನು ಬಾಲಕನೇ? ಪರಮಾತ್ಮ ಕಬೀರರು ಗರೀಬ್ ದಾಸ್ ಸಾಹೇಬರನ್ನು ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಎಲ್ಲರಿಗೂ ಪರಿಚಯಿಸಿ, ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಪರಿಚಯಿಸಿ ವಾಪಸ್ ಕರೆದು ತಂದುಬಿಟ್ಟರು. ಅದರ ನಂತರ ಅವರು ಹೇಳಿದರು, तीनों देवा कमल दल बसे, ये ब्रह्मा विष्णु महेश, प्रथम इनकी वंदना फिर सुन सतगुरु उपदेश.
ಪರಮಾತ್ಮ ಹೇಳಿದರು, ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ದೇವರು ನಮ್ಮ ಶರೀರದ ದಳದಲ್ಲಿ ಇರ್ತಾರೆ, ಕಮಲ ದಳದಲ್ಲಿ ಇರ್ತಾರೆ. और प्रथम इनकी वंदना, ಈ ಮಂತ್ರದಿಂದ ನಾವು ಇವರ ಸಾಧನೆಯನ್ನ ಮಾಡ್ತೇವೆ. और फिर सुन सतगुरु उपदेश, ಸದ್ಗುರುವಿನ ಜ್ಞಾನವನ್ನು ಕೇಳು, ಇದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ, ಆಗ ಪ್ರಯೋಜನವಾಗುತ್ತೆ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಮ ಶತ್ರುಗಳಲ್ಲ. ಕೆಲವರು ಹೇಳ್ತಾರೆ ಏನೆಂದರೆ, ನಿಮ್ಮ ಗುರುಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಬಿಡಿಸುತ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನಾನ್ ಬಿಡಿಸೋಕ್ಕಾಗತ್ತಾ? ಈಗ ಹೇಗೆ ಊರ್ಧ್ವ ಮೂಲಂ ಅಧ ಶಾಖಂ, ಮೇಲೆ ಬೇರು ಮತ್ತು ಕೆಳಗೆ 3 ಗುಣರೂಪಿ ಟೊಂಗೆಗಳ ತಲೆಕೆಳಗಾಗಿರುವ ಸಂಸಾರ ರೂಪಿ ವೃಕ್ಷವಿದೆ. ಈಗ ಮೇಲಿದ್ದಾನೆ ಬೇರು ರೂಪಿ ಪೂರ್ಣ ಪರಮಾತ್ಮ, ಕೆಳಗೆ 3 ಗುಣರೂಪಿ ಸಂಸಾರ ರೂಪಿ ವೃಕ್ಷದ ಟೊಂಗೆಗಳಿವೆ. ಅಂದ್ರೆ ಬುದ್ಧಿವಂತ ವ್ಯಕ್ತಿ ಇದ್ರೆ ಟೊಂಗೆಯನ್ನು ಕತ್ತರಿಸುತ್ತಾರಾ? ವೃಕ್ಷದ ಕೊಂಬೆಯನ್ನು ಕತ್ತರಿಸಲು ಹೇಳುವರ? ಹಾಗೆ ಮಾಡಿದರೆ ಆಮೇಲೆ ಬರೀ ಮರ ತಗೊಂಡು ಏನು ಮಾಡೋದು? ಇಲ್ಲಿ ಹೇಳಲಾಗಿರುವ ಭಾವಾರ್ಥ ಏನೆಂದರೆ, ಪರಮಾತ್ಮ ನಮಗೆ ತಿಳಿಸಿದ್ದರು ಭಕ್ತಿರೂಪಿ ಸಸಿಯನ್ನು ನೆಡುವುದಿದೆ. ನರ್ಸರಿಯಿಂದ ಸಸಿಯನ್ನು ತಂದಿದ್ದೇವೆ ಎಂದುಕೊಳ್ಳಿ. ನೆಡುವ ವಿಧಿ ಏನೆಂದರೆ, ಗುಂಡಿಯನ್ನು ತೆಗೆದು ಮತ್ತೆ ಆ ಗುಂಡಿಯಲ್ಲಿ ಬೇರುಗಳನ್ನು ಮಣ್ಣಿನಲ್ಲಿ ಇಟ್ಟು ಆ ಬೇರುಗಳಲ್ಲಿ ನೀರು ಹಾಕಿ ಪೋಷಣೆ ಮಾಡುತ್ತೇವೆ. ಅಂದರೆ ಮೂಲ ಬೇರುಗಳನ್ನು ಪೋಷಿಸಿದರೆ ಆ ಸಸಿ ಮರವಾಗಿ ಬೆಳೆಯುತ್ತೆ. ಅದರ 3 ಗುಣರೂಪಿ ರೆಂಬೆಗಳು ಬೆಳೆದು ದೊಡ್ಡದಾಗುತ್ತವೆ. ಅದರ ಟೊಂಗೆಗಳಲ್ಲಿ ಫಲಗಳು ಬಿಡುತ್ತವೆ. ಆ ಫಲಕ್ಕೋಸ್ಕರವೇ ಈ ಎಲ್ಲಾ ಪ್ರಯತ್ನ ಮಾಡುತ್ತಿದ್ದೇವೆ. ಆದ್ದರಿಂದ ಅದನ್ನು ಮುರಿಯಬಾರದು. ನಾವು ಈ ರೀತಿ ಮಾಡಬೇಕು. ನಮ್ಮ ಭಕ್ತಿ ಮತ್ತು ಆರಾಧನೆಯನ್ನು ಅಕಾರ್ಡಿಂಗ್ ಟು ದ ಸ್ಪಿರಿಚುವಲ್, ಶಾಸ್ತ್ರಗಳ ಅನುಸಾರ ಮಾಡಬೇಕು. ಇದನ್ನು ನಾವು ಹೀಗೆ ನೆಟ್ಟಿದ್ದೇವೆ ಅಂದರೆ ಇದು ನಮ್ಮ ಬುದ್ಧಿವಂತಿಕೆ. ಬೇರನ್ನು ಗುಂಡಿಯಲ್ಲಿ ಅಂದರೆ ಮಣ್ಣಿನಲ್ಲಿ ಮುಚ್ಚಿದ್ದೇವೆ. ಮೂಲದ ಪೂಜೆಯನ್ನು ಶುರು ಮಾಡಿದ್ವಿ. ಈ ಸಂಸಾರ ರೂಪಿ ವೃಕ್ಷದ ಬೇರು ಕಬೀರ್ ಪರಮಾತ್ಮನಾಗಿದ್ದಾನೆ. ಈಗ ನಾವು ಬೇರುಗಳನ್ನು ಪೂಜಿಸಬೇಕು. ಈ ಕೊಂಬೆ ರೂಪದಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರರಿಗಲ್ಲ. ನಾವು ಹೀಗೆ ಮಾಡುತ್ತಿದ್ದೇವೆ. ಬಾಲಕ ಬುದ್ಧಿಯ ಕೆಲಸವನ್ನ ಮಾಡ್ತಿದ್ದೇವೆ. ನಗು ಬರಲ್ವೇ? ನಾವು ಹೀಗೆ ಪೂಜೆ ಮಾಡ್ತಾ ಇದ್ದೀವಿ. ಉಲ್ಟಾ ಕೆಲಸ ಮಾಡಿದ್ವಿ. ಈ ಕೊಂಬೆ ರೂಪದಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಾವು ಗುಂಡಿಯಲ್ಲಿ ಹಾಕಿ ಈ ರೀತಿ ಇಷ್ಟ ರೂಪದಲ್ಲಿ ಪೂಜಿಸುತ್ತಿದ್ದೇವೆ. ಈ ರೀತಿ ಪೂಜಿಸ್ತಿದ್ದೀವಿ. ತಿಳಿದವನು ಇದನ್ನು ನೋಡಿ ನೆಟ್ಟಗೆ ಮಾಡಿಕೊಳ್ಳಿ ಅಂತಾನೆ. ಅದಕ್ಕೆ ಅವರು ವಿರುದ್ಧವಾಗಿ ಜಗಳಕ್ಕೆ ಬೀಳುತ್ತಾರೆ. ಈಗ ನೋಡಿ, ಬೇರನ್ನು ಬಿಟ್ಟು ಬಿಟ್ರು. ಈ ಬೇರು ಮೇಲೆ ಉಳಿದು ಬಿಡ್ತು. ಅಂದರೆ ಭಕ್ತಿರೂಪಿ ಗಿಡ ಒಣಗಿ ಹೋಯಿತು. ಇದು ಯೂಸ್ಲೆಸ್, ಅಂದರೆ ಶಾಸ್ತ್ರವಿಧಿಯನ್ನು ತ್ಯಜಿಸಿ ಶಾಸ್ತ್ರ ವಿರುದ್ಧದ ಸಾಧನೆ ಆಗಿದೆ. ಅಂದರೆ ವಿರುದ್ಧವಾಗಿ ನೆಟ್ಟ ಭಕ್ತಿ ರೂಪದ ಸಸಿ. ಮತ್ತೆ ನಾವು ಹೀಗೆ ಮಾಡಲು ಹೇಳುತ್ತಿದ್ದೇವೆ. ಅಂದರೆ ಈ ಮೂಲ ರೂಪ ಭಗವಂತ ಕಬೀರರ ಪೂಜೆ ಮಾಡಿದರೆ ನಮ್ಮ ಶಾಸ್ತ್ರಾನುಕೂಲ ಕರ್ಮವಾಗುತ್ತದೆ. ಶಾಸ್ತ್ರಾನುಕೂಲ ಸಂಸ್ಕಾರವಾಗಿರುವುದರಿಂದ ಈ ಫಲವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ನಮಗೆ ಕೊಡಬೇಕಾಗಿದೆ. ಏಕೆಂದರೆ ಇಲ್ಲಿಗೆ ಅವರೇ ಪ್ರಧಾನರು. ಈಗ ಅವರ ಫಲಗಳು ದೊರೆಯುತ್ತವೆ. ಇದನ್ನು ಪ್ರಮಾಣೀಕರಿಸುತ್ತೇನೆ. ಈಗ ಪುಣ್ಯಾತ್ಮರೇ, ಪರಮಾತ್ಮ ನಮಗೆ ಹೇಳುತ್ತಿದ್ದರು, ನೀವು ಸಾಧನೆ ಸರಿಯಾಗಿ ಮಾಡಿ, ಆಗ ನಿಮಗೆ ಪೂರ್ಣ ಲಾಭವಾಗುತ್ತೆ. ಮತ್ತೆ ಈಗ ನೀವು ಮಾಡುತ್ತಿರುವ ಸಾಧನೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಉದಾಹರಣೆಗೆ, ನೀವು ಯಾವುದಾದರೂ ಫ್ಯಾಕ್ಟರಿ ಮಾಲೀಕನ ಕೆಲಸ ಮಾಡುತ್ತಿದ್ದೀರಿ. ಅಂದರೆ ಅವರ ಕಾರ್ಮಿಕರಾಗಿದ್ದೀರಿ. ನಿಮ್ಮ ಹಾಜರಿಯನ್ನು ಹಾಕಿ ಸಂಬಳವಾಗಿ ಕ್ಯಾಶಿಯರ್ ಬಳಿ ಬರುತ್ತದೆ, ಅಕೌಂಟೆಂಟ್ ಬಳಿ ಬರುತ್ತದೆ. ಈಗ ಸಂಬಳವನ್ನು ಅಕೌಂಟೆಂಟ್ ಕೊಡ್ತಾನೆ. ಮತ್ತೆ ಆ ಕ್ಯಾಶಿಯರ್ ಆದರೆ ಕೊಡ್ತಿರೋದು ನೀವು ಕೆಲಸ ಮಾಡಿದ್ದಕ್ಕೆ. ಅದು ಕೂಡ ಆ ಮಾಲೀಕನ ಕೆಲಸ ಮಾಡಿದರೆ. ನೀವು ಏನಾದರೂ ನಿಮ್ಮ ಹಾಗೆ ಕೆಲಸ ಮಾಡುವ ಕ್ಯಾಶಿಯರ್ನ ಶೂ ಪಾಲಿಷ್ ಮಾಡಿ ಪ್ಲೇಟ್ ತೊಳೆದರೆ ಮಾಲೀಕನ ಕೆಲಸ ಬಿಟ್ಟು ಏನ್ ಕೊಡ್ತಾನೆ ನಿಮ್ಗೆ? ಸಮಯಕ್ಕೆ ಟೀನು ಕೇಳಲ್ಲ ಅವನು. ಇದೇ ಪ್ರಕಾರವಾಗಿ ನಾವು ಪೂಜೆಯಂತೂ ಮಾಡಲೇಬೇಕು. ಇಷ್ಟರೂಪದಲ್ಲಿ ಪರಮಪಿತ ಕಬೀರ್ ಸಾಹೇಬರನ್ನು ಪೂಜಿಸಬೇಕು. ಮತ್ತೆ ಅದರಿಂದ ಉಂಟಾಗುತ್ತೆ ನಮ್ಮ ಶಾಸ್ತ್ರಾನುಕೂಲ ಎಷ್ಟೋ ಶುಭ ಸಂಸ್ಕಾರಗಳು. ಇದನ್ನು ಇವರೇ ಕೊಡ್ತಾರೆ, ನೀವು ಇಲ್ಲಿ ಇರೋವರೆಗೂ. ಅಂದರೆ ಇಲ್ಲಿಯ ಇವರು ಪ್ರಧಾನರು. ನಮಗೆ ವರ್ಕ್ ಡನ್ ಕೊಡ್ತಾರೆ. ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಭಗವಂತ. ಇದು ಇವರ ಅಂತಿಮ ವಿಧಾನ. ಅಂದರೆ ಈ ಭಗವಂತ ಕೆಲಸ ಮಾಡಿದ್ದಷ್ಟೇ ಕೊಡಬಲ್ಲ, ಹೆಚ್ಚಿಗೆ ಕೊಡುವುದಕ್ಕೆ ಆಗೋದಿಲ್ಲ. ಫ್ಯಾಕ್ಟರಿ ಮಾಲೀಕ ಸೇರಿಸಿ ಕೊಡಬಹುದು ಉಡುಗೊರೆಯಾಗಿ.
ಅಂದರೆ ಪರಮಾತ್ಮ ಮಾಲೀಕನಾಗಿದ್ದಾನೆ, ಏನು ಬೇಕಾದರೂ ಕೊಡಬಹುದು. ಈಗ ಮತ್ತೆ ಸ್ವಲ್ಪ ಭಾಗವನ್ನು ತೋರಿಸುತ್ತೇನೆ, ಏಕೆಂದರೆ ವಿಚಾರ ಇದರೊಂದಿಗೆ ಹೊಂದಿಕೊಂಡಿದೆ. ಗೀತೆಯ ಅಧ್ಯಾಯ 3 ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 3 ನಿಮಗೆ ತೋರಿಸ್ತೇನೆ. ಶ್ಲೋಕ 10-15 ಇಲ್ಲಿ ನೋಡಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ ಸಂಖ್ಯೆ 10. ಪ್ರಜಾಪತಿ ಬ್ರಹ್ಮ ಕಲ್ಪದ ಆದಿಯಲ್ಲಿ ಯಜ್ಞ ಸಹಿತ ಪ್ರಜೆಗಳಿಗೆ ರಚಿಸಿ ಹೇಳಿದ್ದ. ನೀವು ಈ ಯಜ್ಞಗಳ ಮುಖಾಂತರ, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನ, ಶಾಸ್ತ್ರಗಳ ಮುಖಾಂತರ ವೃದ್ಧಿ ಪ್ರಾಪ್ತಿಯಾಗಲಿ. ಈ ಯಜ್ಞ ನಿಮಗೆ ಇಚ್ಛಿತ ಭೋಗ ಪ್ರದಾನ ಮಾಡುವಂತದ್ದಾಗಿದೆ. 11ರಲ್ಲಿ ಹೇಳಲಾಗಿದೆ, ಈ ಯಜ್ಞಗಳ ಮುಖಾಂತರ ದೇವತೆಗಳನ್ನು ಉನ್ನತರನ್ನಾಗಿ ಮಾಡಿ, ಮತ್ತೆ ಆ ದೇವತೆಗಳು ನಿಮ್ಮನ್ನು ಉನ್ನತರನ್ನಾಗಿ ಮಾಡುತ್ತಾರೆ. ಈ ಪ್ರಕಾರ ನಿಸ್ವಾರ್ಥ ಭಾವದಿಂದ ಒಬ್ಬರಿಗೊಬ್ಬರು ಉನ್ನತರನ್ನಾಗಿಸುತ್ತಾ ನಿಮಗೆ ಕಲ್ಯಾಣ ಪ್ರಾಪ್ತಿಯಾಗುತ್ತೆ. 12ರಲ್ಲಿ ಹೇಳಲಾಗಿದೆ, ಯಜ್ಞಗಳ ಮುಖಾಂತರ ಬೆಳೆಸಿದ ದೇವರುಗಳು. ಹೇಳಿ, ದೇವರನ್ನ ಹಿಡಿದು ಬೆಳೆಸೋಕ್ಕಾಗತ್ತಾ? ಎಳೆದು ಬೆಳೆಸೋಕ್ಕಾಗತ್ತಾ? ಈಗ ಒಂದು ವಿಧಿಯನ್ನು ತಿಳಿಸಿದ್ದಾರೆ. ಶಾಸ್ತ್ರಾನುಕೂಲ ಸಾಧನೆ ಮಾಡುವುದರಿಂದ, ಬೇರನ್ನು ಪೂಜಿಸುವುದರಿಂದ ಈ 3 ದೇವತಾರೂಪ ಕೊಂಬೆ ಬೆಳೆದು ದೊಡ್ಡದಾಗಿ ಫಲವನ್ನು ಕೊಡುತ್ತವೆ. ನೋಡಿ, ಯಜ್ಞದ ಮುಖಾಂತರ, ಶಾಸ್ತ್ರಗಳ ಸಾಧನೆಗಳ ಮುಖಾಂತರ ಬೆಳೆದ ದೇವರುಗಳು, ಅಂದರೆ ಈ 3 ಶಾಖೆಗಳು ನಿಮಗೆ ಬೇಡಿಕೊಳ್ಳದಿದ್ದರೂ ಇಚ್ಛಿತ ಭೋಗವನ್ನು ನಿಶ್ಚಿತವಾಗಿ ಕೊಡುತ್ತಾರೆ. ಆ ದೇವತೆಗಳು ಕೊಟ್ಟ ಭೋಗಗಳನ್ನು ಯಾವ ಪುರುಷನು ಅವರಿಗೆ ಕೊಡದೆ ಸ್ವಯಂ ಭೋಗಿಸ್ತಾನೋ ಅವನು ಕಳ್ಳ ಆಗಿರ್ತಾನೆ. ಆಹಾ, ಈಗ ಏನು ಪ್ರಮಾಣಿತವಾಯಿತು ಅಂದರೆ, ಉದಾಹರಣೆಗೆ ನಾವು ಮೂಲದ ಪೂಜೆ ಮಾಡ್ತೇವೆ, ಅಂದರೆ ಬೇರಿಗೆ ಪೂಜೆ ಮಾಡೋದ್ರಿಂದ ಶಾಖೆಗಳು ದೊಡ್ಡದಾಗುತ್ತವೆ. ಈ ದೇವತೆಗಳು ಬೆಳೆದರು, ದೊಡ್ಡದಾಗಿ ಫಲಗಳಿಂದ ತುಂಬುತ್ತವೆ ಈ ಶಾಖೆಗಳು. ಆಗ ಕೇಳದೆಯೇ ಅವರೇ ಕೊಡುತ್ತಾರೆ, ಏಕೆಂದರೆ ನಾವು ಮೂಲವನ್ನು ಪೂಜಿಸುತ್ತಿದ್ದೇವೆ. ನಮ್ಮ ಫಲಗಳನ್ನು ಕೊಡಲೇಬೇಕಾಗುತ್ತದೆ. ಮುಂದೆ ನೋಡಿ, ಮತ್ತೆ ಏನು ಹೇಳುತ್ತಾರೆ? ದಾನ ಧರ್ಮ ಮಾಡದಿದ್ದವರು ಅವರಂತೂ ಕಳ್ಳರೇ ಆಗಿದ್ದಾರೆ. ಗುರುವಿಗೆ ದಾನ ಧರ್ಮ ಮಾಡದೆ ಸ್ವಯಂ ಭೋಗಿಸುತ್ತಾನೋ ಅವನು ಕಳ್ಳನಾಗಿರುತ್ತಾನೆ. 13ರಲ್ಲಿ ಹೇಳಿದೆ, ಯಜ್ಞದಿಂದ ಉಳಿದ ಆಹಾರವನ್ನು ತಿನ್ನುವವರು ಶ್ರೇಷ್ಠ ಪುರುಷರು. ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಮತ್ತು ಪಾಪಿ ಜನರು ತಮ್ಮ ಶರೀರವನ್ನು ಪೋಷಿಸಲು ಅನ್ನವನ್ನು ಬೇಯಿಸುತ್ತಾರೋ ಅವರು ಪಾಪವನ್ನೇ ತಿನ್ನುತ್ತಾರೆ. ಇದು ಹೇಳುವ ಭಾವಾರ್ಥ ಅಂದ್ರೆ, ಈಗ ಪುಣ್ಯಾತ್ಮರೇ, ಇಲ್ಲಿ ಸತ್ಯಲೋಕ ಆಶ್ರಮ ಬರವಾಲ, ಜಿಲ್ಲಾ ಹಿಸಾರ, ಹರಿಯಾಣದಲ್ಲಿ, ವಿಶ್ವದಲ್ಲಿ ಇರೋದು ಒಂದೇ ಸ್ಥಳ. ಇಲ್ಲಿ ಶಾಸ್ತ್ರೋಕ್ತವಾಗಿ ಸಾಧನೆಗಳು ನಡೆಯುತ್ತವೆ. ಇಲ್ಲಿ ಏನು ಹೇಳುತ್ತಿದ್ದಾರೆ? ಯಜ್ಞದಿಂದ ಉಳಿದ ಅನ್ನವನ್ನು ತಿನ್ನುವವರು ಶ್ರೇಷ್ಠ ಪುರುಷರು. ಸಂತ ಅಂದರೆ ಒಳ್ಳೆಯ ಆತ್ಮ. ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ನಾವು ಮೊದಲು ಭಗವಂತನ ನೈವೇದ್ಯವನ್ನು ತೆಗೆದಿಡುತ್ತೇವೆ, ಭೋಜನವನ್ನು, ಹಲ್ವಾ ಪ್ರಸಾದವನ್ನೂ ಕೂಡ. ಭಗವಂತನ ನೈವೇದ್ಯವನ್ನು ತೆಗೆದಿಟ್ಟು ಉಳಿದ ಅನ್ನವನ್ನು ವಿತರಿಸಲಾಗುತ್ತದೆ. ಅಂದರೆ ಅವರು ಹೇಳ್ತಾರೆ, ಯಜ್ಞದಿಂದ ಉಳಿದ ಅನ್ನವನ್ನು ತಿನ್ನುವವರು ಸಂತ, ಸಾಧು ಸಂತ, ಭಕ್ತ. ಯಜ್ಞದಿಂದ ಉಳಿದ ಅನ್ನವನ್ನು ತಿನ್ನುವವನು ಸಂತ, ಅಂದರೆ ಸಾಧು ಸಂತ ಭಕ್ತ, ಒಳ್ಳೆಯ ಆತ್ಮಗಳು. ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈಗ ಹೇಳುವ ಭಾವಾರ್ಥ ಏನೆಂದರೆ, ಇಲ್ಲಿ ಮೊದಲು ಭಗವಂತನಿಗೆ ನೈವೇದ್ಯವನ್ನು ತೆಗೆದಿಟ್ಟು ಉಳಿದ ಅನ್ನವನ್ನು ಅವರ ಮಕ್ಕಳಿಗೆ ವಿತರಿಸಲಾಗುತ್ತದೆ. ಅಂದರೆ ಅದು ಮಹಾಪಾಪನಾಶಕವಾಗಿ ಬಿಡುತ್ತದೆ. ನೀವು ಇಲ್ಲಿಗೆ ಬಂದರೆ ಎಲ್ಲಾ ಸಾಧನೆಗಳೂ ಸಿಗುತ್ತವೆ. ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ಬಿಡುತ್ತೀರಿ. ಧರ್ಮಯಜ್ಞ, ಜ್ಞಾನಯಜ್ಞ, ಪ್ರಣಾಮಯಜ್ಞ, ಎಲ್ಲಾ ಯಜ್ಞಗಳಿಂದ ಸಾಧನೆಗಳನ್ನು ಮಾಡುವುದರಿಂದ ದಾನ ಧರ್ಮ ಮಾಡದವರಿಗೆ ಭಗವಂತನ ಕಳ್ಳರೆಂದು ಹೇಳಿದ್ದಾರೆ. जिन हर की चोरी करी और गए राम गुण भूल ते बिदना बागुल किए वो फिर झूले उल्टी झूल. ಹೇಳ್ತಾರೆ, ಜಿನ್ ಹರ್ ಕಿ ಚೋರಿ ಕರಿ, ಭಗವಂತ ನಿಮಗೆ ದಾನ ರೂಪದಲ್ಲಿ ಕೊಟ್ಟ ಧನ, ನಿಮ್ಮ ಸಂಸ್ಕಾರದಲ್ಲಿ ಅದನ್ನು ಮುಂದೆ ದಾನವನ್ನು ಮಾಡದವನು ಭಗವಂತನ ದೃಷ್ಟಿಯಲ್ಲಿ ಕಳ್ಳ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ನೋಡಿ, ಮುಂದೆ ತೀರ್ಮಾನಿಸಿದೆ. 3ನೇ ಅಧ್ಯಾಯದಲ್ಲಿ ನಾವೀಗ 13ನೇ ಶ್ಲೋಕ ಓದಿದ್ವಿ. ಯಜ್ಞದಿಂದ ಉಳಿದ ಅನ್ನವನ್ನು ತಿನ್ನುವವನು ಶ್ರೇಷ್ಠ ಸಂತ, ಅಂದರೆ ನೀವು ಒಳ್ಳೆಯ ಆತ್ಮಗಳು. ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಮತ್ತೆ ಪಾಪಿ ಜನಗಳು ಕೇವಲ ದುಡಿದು ಉಳಿಸಿದ್ದಷ್ಟಕ್ಕೆ ಸೀಮಿತರಾಗುತ್ತಾರೆ. ಅವರು ಪಾಪವನ್ನು ತಿಂತಾರೆ. ಈಗ 14 ಮತ್ತು 15ರಲ್ಲಿ ಒಂದು ನಿರ್ಣಾಯಕ ಜ್ಞಾನವನ್ನು ಕೊಟ್ಟಿದ್ದಾರೆ. ಮೊದಲು ಈ ವಿದ್ವಾನರ ಅನುವಾದ ಓದಿ ವಿವರಿಸುತ್ತೇನೆ. ಸಂಪೂರ್ಣ ಪ್ರಾಣಿ
ಅನ್ನದಿಂದ ಉತ್ಪನ್ನರಾಗುತ್ತಾರೆ. ಅನ್ನದ ಉತ್ಪತ್ತಿ ಮಳೆಯಿಂದ ಆಗುತ್ತದೆ. ಮಳೆ ಯಜ್ಞದಿಂದ ಆಗುತ್ತದೆ. ಯಜ್ಞ ಇದರ ಅರ್ಥ ಶಾಸ್ತ್ರ ಅನುಕೂಲ ಕರ್ಮದಿಂದ ಏನಾಗುತ್ತೆ ಅದು ಮಾಡಿದ ಕರ್ಮದಿಂದ ಉತ್ಪತ್ತಿಯಾಗುತ್ತವೆ. ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನ. ಮತ್ತೆ ಕರ್ಮ ಸಮುದಾಯಕ್ಕೆ. ಬ್ರಹ್ಮೋ ಉದ್ಭವಂ. ಇವರು ಬ್ರಹ್ಮ ಪದದ ಅರ್ಥವನ್ನು ವೇದ ಅಂತ ಮಾಡಿದ್ರು. ಇದು ಹೇಗೆ ಸಾಧ್ಯ? ಬ್ರಹ್ಮ ಅರ್ಥವನ್ನು ವೇದ ಅಂತ ಮಾಡಿದ್ರು. ಏನ್ ಬರಿಬೇಕಾಗಿತ್ತು ಅಂದ್ರೆ ನೋಡಿ, ನಾವು ಇಲ್ಲಿಗೆ ಬಂದ್ವಿ. ಈ ಕಾಲನ ಲೋಕದೊಳಗೆ ನಾವು ಕರ್ಮವನ್ನು ಮಾಡಿದಾಗ ಸಿಗತ್ತೆ. ಅಂದ್ರೆ ಈ ಕರ್ಮವನ್ನು ಹೇರಿದ್ದೇ ಬ್ರಹ್ಮ ಮಾಡಿದ ಇಲ್ಲಿನ ವಿಧಾನವನ್ನ. ಮತ್ತೆ ಬ್ರಹ್ಮನ ಉತ್ಪತ್ತಿಯಾಯಿತು ಪರಮ ಅಕ್ಷರ ಬ್ರಹ್ಮ ಸಚ್ಚಿದಾನಂದ ಘನ ಬ್ರಹ್ಮನಿಂದ. ಇದರ ಅರ್ಥ ಇದು. ಈ ಅಜ್ಞಾನಿಗಳಿಗೆ ಜ್ಞಾನದ ಕೊರತೆಯಿಂದ ಅನರ್ಥವನ್ನು ಮಾಡಿಬಿಟ್ಟರು. ಇಲ್ಲಿ ನೋಡಿ, ಕರ್ಮ ಸಮುದಾಯವು ವೇದದಿಂದ ಉತ್ಪನ್ನ ಇಲ್ಲ, ಬ್ರಹ್ಮನಿಂದ ಉತ್ಪನ್ನವಾಯಿತು. ಮತ್ತೆ ಅಕ್ಷರಂ ಉದ್ಭವಂ ಅವಿನಾಶಿ ಪರಮಾತ್ಮನಿಂದ. ಇಲ್ಲಿ ಬ್ರಹ್ಮ ಅಂತ ಬರಿಬೇಕಾಗಿತ್ತು. ಈ ಕಾಲ ಅವಿನಾಶಿ ಪರಮಾತ್ಮನಿಂದ ಉತ್ಪನ್ನನಾದ ಎಂದು ತಿಳಿ. ಇದರಿಂದ ಪ್ರಮಾಣಿತವಾಗುತ್ತೆ ಸರ್ವಗತಂ ಬ್ರಹ್ಮ. ಸರ್ವಗತಂ ಅಂದರೆ ಸರ್ವವ್ಯಾಪಿ ಪರಮಾತ್ಮ, ಎಲ್ಲರ ಮಾಲೀಕ. ಸದಾಕಾಲ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನು ಇಷ್ಟರೂಪದಲ್ಲಿ ಪೂಜನೀಯನಾಗಿದ್ದಾನೆ. ಎಲ್ಲಾ ಯಜ್ಞದಲ್ಲೂ ಪ್ರತಿಷ್ಠಿತನಾಗಿದ್ದಾನೆ. ಇಷ್ಟರೂಪಿ ಅಂತ ಒಪ್ಪಿ ಪೂಜಿಸಬೇಕು. ಇದರ ಸಾರಾಂಶ ಇಷ್ಟು. ಈಗ ನಾವು ಆ ಪರಮಾತ್ಮನನ್ನು ಇಷ್ಟರೂಪದಲ್ಲಿ ಪೂಜೆ ಮಾಡಿದರೆ ನಮ್ಮ ಶಾಸ್ತ್ರಾನುಸಾರ ಸಾಧನೆ ಆಗುತ್ತದೆ. ಇಲ್ಲಿ ಹೇಳೋದೇನು ಅಂದರೆ, ಶಾಸ್ತ್ರಾನುಸಾರ ಸಾಧನೆಯಿಂದ ಶುಭ ಸಂಸ್ಕಾರ ಉಂಟಾಗುತ್ತೆ. ಭಕ್ತಿರೂಪಿ ಗಿಡ ದೊಡ್ಡದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ನಮ್ಮ ಸಂಸ್ಕಾರಗಳು ಹೋಗುತ್ತೆ. ಮತ್ತೆ ಕೇಳದಿದ್ದರೂ ನಿಮಗೆ ಕೊಡುತ್ತಾರೆ. ಹೇಗೆಂದರೆ ಫಲಭರಿತವಾದ ಮರದಿಂದ ನೀವು ತಿನ್ನಿ, ಬಂಧುಗಳು ತೆಗೆದುಕೊಂಡು ಹೋಗಲಿ, ನೆರೆಹೊರೆಯವರು ಕಿತ್ತುಕೊಂಡು ಹೋದರೂ ಮುಗಿಯುವುದಿಲ್ಲ. ಅಂದರೆ ಇಷ್ಟು. ಈ ಪ್ರಕಾರ ನಮ್ಮ ಈ ಪೂರ್ಣ ಭಕ್ತಿ ಕ್ರಮ ಪೂರ್ತಿಯಾಗುತ್ತೆ. ಅಂದರೆ ನಾವು ನಿಮಗೆ ಎಲ್ಲಕ್ಕಿಂತ ಮೊದಲು ಪರಮಾತ್ಮ ಹೇಳಿದ್ದಾರೆ, ಈ ಮೂರೂ ದೇವರು ಕಮಲ ದಳದ ಒಳಗಿದ್ದಾರೆ. ಈ ಬ್ರಹ್ಮ ವಿಷ್ಣು ಮಹೇಶ ಪ್ರಥಮವಾಗಿ ಇವರಿಗೆ ನಮಿಸಿ ನಂತರ ಕೇಳಿ ಸದ್ಗುರು ಉಪದೇಶ. ಅಂದ್ರೆ ನಾವಿವರ ಪೂಜೆ ಮಾಡ್ತಿಲ್ಲ, ಒಬ್ಬರಿಗೆ ಬಾಡಿಗೆಯನ್ನು ಕಟ್ಟಿದ ಹಾಗೆ, ವಿದ್ಯುತ್ ಶಕ್ತಿ ಟ್ಯಾಕ್ಸ್ನಂತೆ ನಾವು ಬಿಲ್ ತುಂಬುತ್ತಿದ್ದೇವೆ. ಟೆಲಿಫೋನ್ಗೆ ಅದು ಪೂಜೆ ಮಾಡಿದ ಹಾಗಲ್ಲ. ನಾವು ಅವರಿಗೆ ಕೊಟ್ಟಾಗ ಸೌಲಭ್ಯಗಳನ್ನು ಮುಂದುವರಿಸ್ತಾರೆ, ಕೊಟ್ಟಿಲ್ಲ ಅಂದ್ರೆ ಸಂಪರ್ಕ ತೆಗೆದುಹಾಕ್ತಾರೆ. ಅಂದರೆ ನಾವು ಶಾಸ್ತ್ರಾನುಸಾರ ಸಾಧನೆ ಕಂಪ್ಲೀಟ್ ಕೋರ್ಸ್ ಮಾಡದೆ ಮನಬಂದ ಆಚರಣೆ ಮಾಡುತ್ತಾರೆ. ಈ ಕಾರಣದಿಂದ ನಾವು ಪರಮಾತ್ಮನನ್ನು ಪಡೆಯುವ ಸಾಧನೆಯಿಂದ ವಂಚಿತರಾಗಿ ನಾವು ನಾಸ್ತಿಕರಾಗುತ್ತಿದ್ದೆವು. ಈಗ ಪರಮಾತ್ಮ ದಯೆ ತೋರಿದ್ದಾನೆ ನಿಮ್ಮ ಮೇಲೆ, ಮತ್ತೆ ಈ ದಾಸನ ಮೇಲೆ. ಈ ದಾಸನನ್ನ ತತ್ವದರ್ಶಿ ಸಂತನನ್ನಾಗಿ ಮಾಡಿದ್ರು. ಪರಮಾತ್ಮ 600 ವರ್ಷಗಳ ಹಿಂದೆ ಮುಚ್ಚಿಟ್ಟಿದ್ದ ಜ್ಞಾನದ ಖಜಾನೆಯ ಕೀಲಿಯನ್ನು ಈ ದಾಸನಿಗೆ ಕೊಟ್ಟರು. ಈಗ ಈ ದಾಸ ಅದನ್ನು ಮಕ್ಕಳ ಮುಂದೆ ತೆಗೆದ. ಇದನ್ನು ನೋಡಿ, ಇದು ನಮ್ಮ ದೇಹದ ಚಿತ್ರ. ಇದರಲ್ಲಿ ಕಮಲ ಚಕ್ರಗಳಿವೆ. ಈ ಮೂಲ ಕಮಲದಲ್ಲಿ ಗಣೇಶ, ಮತ್ತೆ ಇದು ಇವರ ಕಿಲಿಯಂ ಜಪ. ಇದಕ್ಕೆ 4 ದಳಗಳು ಇವೆ. ಮತ್ತೆ ಇದರ ಮೇಲೆ ಸ್ವಾದಿಷ್ಠಾನ ಚಕ್ರವಿದೆ. ಇದಕ್ಕೆ 6 ದಳವಿದೆ. ಇಲ್ಲಿ ಸಾವಿತ್ರಿ ಬ್ರಹ್ಮನ ವಾಸವಿದೆ. ಇದರ ಜಪ ಓಂ ಆಗಿದೆ. ಇಲ್ಲಿ ನಾಭಿ ಕಮಲದಲ್ಲಿ ಲಕ್ಷ್ಮೀ ವಿಷ್ಣುವಿನ ವಾಸವಿದೆ. ಇದರ ಜಪ ಹರಿಯಂ ಆಗಿದೆ. ಮತ್ತೆ ಇಲ್ಲಿ ಶಿವ ಪಾರ್ವತಿ ಇರುತ್ತಾರೆ. ಪರಮಾತ್ಮ ಇವರಿಗೆ ಈ ಮಂತ್ರವನ್ನು ಕೊಟ್ಟಿದ್ದರು. ಅದರ ನಂತರ ಇವರು ಶಿಷ್ಯರಾಗಿದ್ದರು. ನಂತರ ಶಂಕರ ಭಗವಂತ ಇದನ್ನೇ ಜಪ ಮಾಡ್ತಿದ್ರು. ಆದ್ದರಿಂದ ಸೋಹಂ ಜಪ ಅಂತ ಇಲ್ಲಿ ಹೇಳಲಾಯಿತು. ಇಲ್ಲಿ ನೋಡಿ, ಇವಳು ದುರ್ಗೆ. ಇವರ ಇಲ್ಲಿ 16 ದಳಗಳ ಕಮಲವಿದೆ, ಕಂಠದ ಒಳಗಿದೆ. ಮತ್ತೆ ಇದು ಇವರ ಜಪವಾಗಿದೆ. ಮತ್ತೆ ಇಲ್ಲಿ ಮುಂದೆ ಇನ್ನೂ ಇದೆ. ಇಲ್ಲಿ ಮಾಲೀಕ ಸಂದೇಶವನ್ನು ಕೊಟ್ಟಿದ್ದಾನೆ. ಈಗ ಇದು ಈ ಶರೀರದಿಂದ, ಈ ದೇಹದಿಂದ ಇಲ್ಲಿಯವರೆಗೆ ಮುಕ್ತಿ ಹೊಂದಲು ನಾವು ಈ ಮೂಲ ಮಂತ್ರವನ್ನು ಜಪ ಮಾಡಬೇಕಾಗಿದೆ. ಹೇಗೆ ಮಾಡಬೇಕು ವಿಧಿಯನ್ನು ಹೇಳುವುದಿಲ್ಲ, ದೀಕ್ಷೆ ತೆಗೆದುಕೊಳ್ಳೋರ್ಗೆ ಹೇಳ್ತೀನಿ.